ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ ನೋಡಿ, ಇದೇ ಜೂನ್ 6ನೇ ತಿಂಗಳು 2025ನೇ ಇಸ್ವಿ, ಈ ವರ್ಷದಲ್ಲಿ 6ನೇ ತಿಂಗಳು 13ನೇ ತಾರೀಕು, ಇನ್ನು ಬರ್ತಕ್ಕಂತಹ ಇನ್ನು 10 ದಿನ ಇದೆ. 13ನೇ ತಾರೀಕಿನಿಂದ ನವೆಂಬರ್ 2025 28ನೇ ತಾರೀಕಿನ ತನಕ ಸರಿಸುಮಾರು 138 ದಿನಗಳ ಕಾಲ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ವಕ್ರ ಮಾರ್ಗದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರ ಮಾರ್ಗದಲ್ಲಿ ಶನಿ 138 ದಿನಗಳ ಕಾಲ ಸಂಚಾರ ಮಾಡ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಸೊ ಇದನ್ನು ನಾನು ನಿಮಗೆ ಮತ್ತೆ ಯಾವ ಒಂದು ಪರಿಹಾರಗಳನ್ನು ಈ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದ್ರ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೇನೆ. ಸ್ಕಿಪ್ ಮಾಡದೆ ನೋಡಿ. ಸ್ವಲ್ಪ ವಿಡಿಯೋ ಲೆಂತ್ ಇರುತ್ತೆ, ಯಾಕೆಂದರೆ ನಿಮ್ಗೆ ಅರ್ಥ ಆಗೋ ಥರ ನಾನು ಕನ್ವೀನಿಯನ್ಸ್ ಆಗಿ ನಿಮಗೆ ಅರ್ಥ ಮಾಡಿಸ್ಬೇಕಲ್ವ ಸ್ವಲ್ಪ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ. ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಪಂಚಮ ಸ್ಥಾನ ಅಂತಂದರೆ ಮೊದಲು ಪಂಚಮ ಸ್ಥಾನದ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ನಿಮ್ಮದು ವೃಶ್ಚಿಕ ರಾಶಿ 1, 2, 3, 4, 5 ಇದು ಪಂಚಮ ಸ್ಥಾನ. ಲಾಭ ಸ್ಥಾನ ಅಂದರೆ ಯಾವುದು? 5, 6, 7, 8, 9, 10, 11 ನೇರ ದೃಷ್ಟಿ, ಇದು 11ನೇ ಮನೆ ಆಗುತ್ತೆ. ಈ ಪಂಚಮ ಸ್ಥಾನ ಅಂದರೆ ಏನು? ಮೊದಲು ಪಂಚಮ ಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಪಂಚಮ ಸ್ಥಾನ ಅಂದರೆ ಏನು? ಬುದ್ಧಿ ಕೌಶಲ್ಯ, ನಮ್ಮ ಬುದ್ಧಿ ಕೌಶಲ್ಯ ಇದೆಯಾ, ಚಾಣಾಕ್ಷತನ ಇದೆಯಾ, ಸೊ ಅದನ್ನು ನೋಡ್ತೀವಿ. ನೀವು ಕೆಲವರೆಲ್ಲ ನೀವು ಅಂತ ಇರ್ತಾರೆ, ಏನು ಬುದ್ಧಿಯಪ್ಪ ಅವನಿಗೆ, ಸಖತ್ತು ಒಳ್ಳೆ ಕ್ರಿಯೇಟಿವ್ ಮೈಂಡ್ ಅಪ್ಪ, ಕ್ರಿಯೇಟಿವಿಟಿ ಮೈಂಡು ಒಳ್ಳೆ. ಈಗ ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬು ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಪಂಚಮಸ್ಥಾನ ನೋಡ್ತೀವಿ. ಈ ಪಂಚಮಸ್ಥಾನ ಚೆನ್ನಾಗಿದ್ರೇ ಈ ಕ್ರಿಯೇಟಿವ್ ಥಾಟ್ಸ್ ಚೆನ್ನಾಗಿರುತ್ತೆ, ಬುದ್ಧಿ ಕೌಶಲ್ಯ ಚೆನ್ನಾಗಿರುತ್ತೆ. ಮತ್ತು ಪಂಚಮಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತಲೂ ನಾವು ಕರಿತೀವಿ. ಪಂಚಮಸ್ಥಾನ ಅಂತಂದರೆ ಪ್ರೀತಿ, ಪ್ರೇಮ, ಈ ಲವ್ ಮ್ಯಾರೇಜ್ ಆಗ್ತಾರಲ್ವ, ಅದು ಪಂಚಮ ಸ್ಥಾನದಿಂದನೇ. ಮತ್ತು ಸಂತಾನ ಸ್ಥಾನ ಅಂತಲೂ ನಾವು ಕರಿತೀವಿ. ಮತ್ತು ನಮ್ಮ ಈ ಒಂದು ಏನಿದೆ ವ್ಯಕ್ತಿತ್ವ, ಅಂದರೆ ಅವನು ಜೆಲಸಿ ಪಡ್ತಾ ಇದ್ದಾನೆ ಇನ್ನೊಬ್ಬರ ಬಗ್ಗೆ, ಅಥವಾ ಅವನು ಒಳ್ಳೆ ಅಂದರೆ ಯಾರು ಏನೇ ಉದ್ಧಾರ ಆದ್ರೂ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ತಾರೆ, ನಮ್ಮ ಕಣ್ಮುಂದೆನೇ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ಕೂಡ ಅವ್ರು ಸಂತೋಷವಾಗಿದ್ದಾರೆ, ಹೌದಪ್ಪ ಒಳ್ಳೆ ಹುಡುಗ, ಚೆನ್ನಾಗಿ ಪಾಪ ಕಷ್ಟಪಟ್ಟ ಕೆಲಸ ಮಾಡ್ಕೊಂಡ, ಚೆನ್ನಾಗಿ ಉದ್ಧಾರ ಆದ ಅಂತ ನಾವು ಹೇಳ್ತೀವಿ. ಕೆಲವ್ರು ಮಾತ್ರ ಅದೇ ಪಂಚಮ ಭಾವ ಚೆನ್ನಾಗಿಲ್ಲ ಅಂದರೆ, ಏನಪ್ಪ ಇವ್ರು ಹಿಂಗಾಗ್ಬಿಟ್ಟ, ಒಂಥರ ಹೊಟ್ಟೆ ಉರಿ, ಸಂಕಟ, ಇದನ್ನೆಲ್ಲ ನಾವು ಪಂಚಮ ಭಾವದಿಂದ ನಾವು ನೋಡ್ತೀವಿ. ಆಮೇಲೆ ನಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ಎಷ್ಟು ಲಾಭ ಗಳಿಕೆ ಮಾಡ್ತೀವಿ, ಇದನ್ನು ಕೂಡ ನಾವು ಪಂಚಮ ಭಾವದಿಂದ ನಾವು ನೋಡ್ತೀವಿ. ಸಾರಿ ಸ್ನೇಹಿತರೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ನೋಡಿ, ನಮ್ಮ ತಲೆ ಉಪಯೋಗಿಸ್ಬಿಟ್ಟು ನಾವು ಎಷ್ಟು ಲಾಭ ಪಡ್ಕೊತಾ ಇದ್ದೀವಿ, ಪಂಚಮ ಭಾವದಿಂದ ಲಾಭಸ್ಥಾನ ಡೈರೆಕ್ಟು. ಸೊ ಇಂತಹ ಪಂಚಮ ಭಾವಕ್ಕೆ ಶನಿ ಬಂದಾಗ ಯಾವ ಥರ ಇರುತ್ತೆ? ನಾನು ವಕ್ರಿ ಶನಿ ಫಲಿತಾಂಶ ಇನ್ನೂ ಹೋಗಿಲ್ಲ, ದಯವಿಟ್ಟು ಪಂಚಮ ಸ್ಥಾನದಲ್ಲಿ ಶನಿ ಬಂದಾಗ ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾವ ಥರ ಬುದ್ಧಿ ಇರುತ್ತೆ ಅಂದರೆ, ನಿಮಗೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಪ್ಪ, ತಿಂಗಳಿಗೆ 20,000 ಸಂಬಳ ಬರ್ತಾ ಇದೆ, ನನ್ನ ಕಣ್ಣು ಮುಂದೆ ನನ್ನ ಚಿಕ್ಕ ಹುಡುಗ, ಅವ್ನಿಗೆ 50,000 ರೂಪಾಯಿ ಸಂಬಳ ಬರ್ತಾ ಇದೆ, ಏನಾದರೂ ಮಾಡಿ ನಾನೊಂದು 50,000 ರೂಪಾಯಿ ನಾನು ದುಡಿಬೇಕಲ್ಲ, ಏನು ಮಾಡೋದು? ಶೇರ್ ಮಾರ್ಕೆಟು, ಪಂಚಮಸ್ಥಾನ ಅಂದರೆ ಶೇರ್ ಮಾರ್ಕೆಟ್. ಅದೇ ಬುದ್ಧಿ ಕೌಶಲ್ಯ ಯೂಸ್ ಮಾಡ್ಕೊಂಬಿಟ್ಟು, ನಮ್ಮ ತಲೆಯನ್ನು ಯೂಸ್ ಮಾಡ್ಕೊಂಬಿಟ್ಟು ಎಷ್ಟು ಲಾಭ ಮಾಡ್ಕೊತಾ ಇದ್ವಿ. ಶಾರೀರಿಕ ಕಷ್ಟ ಅಲ್ಲ, ಶಾರೀರಿಕವಾಗಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋದು ಅದು ಬೇರೆ. ನಮ್ಮ ತಲೆ ಉಪಯೋಗಿಸ್ಬಿಟ್ಟು ನಾವು ಎಷ್ಟು ಲಾಭ ಮಾಡ್ಕೊತಾ ಇದ್ವಿ. ಶೇರ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು, ಬಿಸ್ನೆಸ್ಸು, ಇದೆಲ್ಲ ಪಂಚಮಸ್ಥಾನ ಶುದ್ಧವಾಗಿರಬೇಕು. ಆಮೇಲೆ ಸಂತಾನದಿಂದ ಲಾಭ ಬರಬೇಕಂದ್ರೂ, ಒಳ್ಳೆ ದುಡ್ಡು ಬರಬೇಕಂದ್ರೂ ಪಂಚಮಸ್ಥಾನ ಚೆನ್ನಾಗಿರಬೇಕು. ಅಂತಹ ಪಂಚಮಸ್ಥಾನಕ್ಕೆ ಶನಿ ಬಂದಾಗ ನೋಡಿ, ನಾನು 20,000 ರೂಪಾಯಿ ತೊಗೊತಾ ಇದ್ದೀನಿ, ನನಗಿಂತ ಚಿಕ್ಕ ಹುಡುಗ ಮರಯ ಅವನು 50,000 ರೂಪಾಯಿ ತೊಗೊತಾ ಇದ್ದಾನೆ, ಏನಾದರೂ ಬೇರೆ ಮಾಡಬೇಕಲ್ಲ. ಸೊ ಈ ಥರ ಮೈಂಡಲ್ಲಿ ಬಂದ್ಬಿಡುತ್ತೆ. ಬೆಟ್ಟಿಂಗ್ ಆಡೋಣ, ಜೂಜ್ ಆಡೋಣ, ಇಸ್ಪೀಟ್ ಆಡೋಣ, ಸೊ ಮೊಬೈಲಲ್ಲಿ ಯಾವುದಾದ್ರೂ ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡು ಇದು ಮಾಡೋಣ, ಈ ಥರ. ಮತ್ತಾಮೇಲೆ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಅಥವಾ ರಾಂಗ್ ರೂಟಲ್ಲಿ ಹೋಗೋದಕ್ಕೂ ಕೆಲವೊಂದು ಸಲ ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು. ನನಗೆ ಮುಖ್ಯವಾಗಿ ಇನ್ನೊಂದು ವಿಷಯನ ಹೇಳೋದು ಬಿಟ್ಬಿಟ್ಟೆ. ಶನಿ ಅಷ್ಟಕವರ್ಗ ಬಿಂದುಗಳು ನಿಮ್ಮ ಜಾತಕದಲ್ಲಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. 0, 1, 2 ಈ ಥರ ಏನಾದರೂ ಶನಿ ನಿಮಗೆ ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ದಾರೆ ಅಂದರೆ ತುಂಬ ಹುಷಾರಾಗಿರಬೇಕು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದೇ 4, 5 ಕೊಟ್ಟಿದ್ದ ಅಂದರೆ ಪರವಾಗಿಲ್ಲ, ತೀರಾ ಕೆಟ್ಟ ಫಲಿತಾಂಶ ಕೊಡೋದಿಲ್ಲ. ನಾನು ಏನೇನು ಹೇಳಿದೆ ಇಷ್ಟೋ ತನಕ, ಶೇರ್ ಮಾರ್ಕೆಟು, ಜೂಜಾಡೋದು, ಇದರಲ್ಲೆಲ್ಲನೂ 0, 1, 2 ಬಿಂದುಗಳು ಬಂದಿದ್ದರೆ
ಖಂಡಿತ ದುಡ್ಡು ಕಳ್ಕೊಂಡ್ಬಿಡ್ತಾರೆ, ಮೋಸ ಹೋಗ್ತಾರೆ, ಬಿಸ್ನೆಸ್ ಅಂತ ಹೋಗ್ಬಿಟ್ಟು ಮೋಸ ಹೋಗ್ಬಿಡ್ತಾರೆ. ನೋಡಿ ಈ ಥರ ಸಿಚುಯೇಷನ್. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ರಾಂಗ್ ರೂಟಲ್ಲಿ ಏನಪ್ಪ ಒಟ್ಟು ದುಡ್ಡು ಮಾಡಬೇಕು, ಈ ಥರ ಹೋಗ್ಬಿಟ್ಟು ಸಿಕ್ಕಿ ಹಾಕಿಕೊಂಡು ಹಣ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ನೋಡಿ ಈ ಥರ ಸಿಚುಯೇಷನ್ ಇರುತ್ತೆ. ಪ್ರೀತಿ ಪ್ರೇಮ ಇರ್ತಕ್ಕಂಥವ್ರು, ಏನು ನಾನು ಲವ್ ಮಾಡ್ತಾ ಇದ್ದೀನಿ ಹುಡುಗನ್ನ, ಮನೆಯಲ್ಲಿ ದೊಡ್ಡವರು ಹಿರಿಯರು ಅಪೋಸ್ ಮಾಡ್ತಾರೆ ನಿಮಗೆ, ಯಾಕೆಂದರೆ ಶನಿ ಅಲ್ವಾ. ಏನಪ್ಪ ನಿನಗೆ ಇದು ಬೇಕಾಗಿತ್ತಾ, ಯಾವುದೋ ಹುಡುಗಿನ ಮದುವೆ ಆಗ್ತಿದೆಯಲ್ಲ, ಸಾರಿ ಇಷ್ಟಪಡ್ತಿದೆಯಲ್ಲ, ಬೇಕಾ ನಿಮಗೆ? ಸೊ ಈ ಥರ ಆಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಅಥವಾ ಪ್ರೀತಿ ಪ್ರೇಮ ಅಂತ ಯಾರಾದರೂ ಇಬ್ಬರು ವ್ಯಕ್ತಿಗಳು ಪ್ರೀತಿ ಇಷ್ಟಪಡ್ತಾ ಇದ್ರೆ ಅಲ್ಲಿ ಬ್ರೇಕಪ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಥರ ಶನಿ ಪಂಚಮ ಭಾವಕ್ಕೆ ಬಂದಾಗ, ಅದೇ ವಕ್ರಿ ಆದಾಗ ನೋಡಿ, ಅದೇ ವಕ್ರಿ ಆದಾಗ ಯಾವ ಥರ ಫಲಿತಾಂಶಗಳು, ನೀವು ಯಾವುದೋ ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದರಲ್ಲಿ ಲೀಗಲ್ ಇಶ್ಯೂಸ್ ಅನುಭವಿಸ್ಬೇಕಾಗುತ್ತೆ. ಯಾಕೆಂದರೆ ಮೆಂಟಲ್ ಪ್ರೆಷರ್ ಅನುಭವಿಸ್ಬೇಕಾಗುತ್ತೆ, ಟೆನ್ಷನ್ ಮೆಂಟಲ್ ಪ್ರೆಷರ್ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಈ ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಲಾಸಸ್ನ ಅನುಭವಿಸ್ಬಿಡ್ತೀರಾ, ಲಾಸಸ್ ಫೇಸ್ ಮಾಡಬೇಕಾಗುತ್ತೆ. ಅಷ್ಟಕವರ್ಗ ಬಿಂದುಗಳು ಚೆನ್ನಾಗಿದ್ದು ದಶಾಭುಕ್ತಿ ಚೆನ್ನಾಗಿದ್ದರೆ ಪರವಾಗಿಲ್ಲ, ಬದುಕೊಂತೀರಾ. ಅಷ್ಟಕವರ್ಗ ಬಿಂದುಗಳು 0, 1, 2 ಕೊಟ್ಟು ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಬೇಡ, ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಇವಾಗಲೇ ವೃಶ್ಚಿಕ ರಾಶಿಯಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಏನಾದರೂ ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ನನಗೆ ಯಾಕೋ ಸಾಲದು ಬರ್ತಾ ಇದೆ, ದುಡ್ಡು ಮಾಡಬೇಕು, ದುಡ್ಡು ಲಾಭಸ್ಥಾನ, ನಾನು ಬಿಸ್ನೆಸ್, ಸಪ್ತಮ ಸ್ಥಾನ ಅಂದರೆ ವ್ಯಾಪಾರ. ನೋಡಿ ಪಂಚಮ ಭಾವದಲ್ಲಿ ಶನಿ ಯಾವ ಥರ ತಲೆ ಓಡಿಸ್ತಾನೆ ಅಂದರೆ, ನಿಮ್ಮ ಫ್ರೆಂಡ್ ಬರ್ತಾನೆ. ಲಾಭಸ್ಥಾನ ಅಂದರೆ ಸ್ನೇಹಿತರು, ಸಪ್ತಮ ಸ್ಥಾನ ಅಂದರೆ ಹೆಂಡತಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಪಂಚಮ ಸ್ಥಾನ ಅಂದರೆ ನಿಮ್ಮ ತಲೆ. ನಿಮ್ಮ ಫ್ರೆಂಡ್ ಹೇಳ್ತಾನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಣ ಬಾರೋ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಶನಿ ದೃಷ್ಟಿ ಸಪ್ತಮ ಭಾವದ ಮೇಲೆ ಇರೋದ್ರಿಂದ, ಶನಿಯ ದೃಷ್ಟಿ ಲಾಭಸ್ಥಾನದ ಮೇಲೆ ಇರೋದ್ರಿಂದ ನಿಮ್ಮ ಫ್ರೆಂಡ್ ಬಂದು ನಿಮಗೆ ಹೇಳ್ತಾರೆ, ತಲೆ ಮೇಲೆ ತುಂಬ್ತಾರೆ, ಸೊ ಬಿಸ್ನೆಸ್ ಮಾಡೋಣ, ವ್ಯಾಪಾರ ಮಾಡೋಣ. ಸೊ ಈ ಸಮಯದಲ್ಲಿ ನೀವು ವ್ಯಾಪಾರಕ್ಕೆ ಕೈ ಹಾಕಿದರೆ ವಕ್ರಿ ಆಗಿರ್ತಾರೆ ಅಲ್ವಾ, ಸೊ ಮೋಸ ಹೋಗ್ತೀರಾ, ಲಾಸಸ್ ಅನುಭವಿಸ್ತೀರಾ, ಸಾಲಗಾರರಾಗ್ತೀರಾ. ಮತ್ತು ಆಮೇಲೆ ಬೆಟ್ಟಿಂಗ್ ಆ್ಯಪಲ್ಲಿ ಹೋಗ್ಬಿಟ್ಟು ಮಾನ ಮರ್ಯಾದೆ ಕಳ್ಕೊಂಡ್ಬಿಡ್ತೀರಾ. ದೊಡ್ಡವರ ಹಿರಿಯರ ಜೊತೆ ಸಂಘರ್ಷಗಳು ಎದುರಾಗ್ತಾ ಹೋಗುತ್ತೆ. ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನು ಅನುಭವಿಸ್ತೀರಾ. ಸಂತಾನದ ಒಂದು ವಿಚಾರದಲ್ಲಿ ದುಃಖ ಅನುಭವಿಸುವ ಸಾಧ್ಯತೆ, ಮನೆಯಲ್ಲಿ ಕಿರಿಕಿರಿ ಅನುಭವಿಸುವ ಸಾಧ್ಯತೆ, ಸೈಟು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವರೆಲ್ಲರ ಜೊತೆನೂ ಕೂಡ ಭಿನ್ನಾಭಿಪ್ರಾಯ ಅನುಭವಿಸುವ ಸಾಧ್ಯತೆಗಳಿರುತ್ತೆ, ಭಿನ್ನಾಭಿಪ್ರಾಯ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಜೊತೆಯಲ್ಲಿ ಅರ್ಧಾಷ್ಟಮ ರಾಹು ಬೇರೆ, ಸೈಟ್ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಆದರೆ ಈ ಸಮಯದಲ್ಲಿ ಸ್ವಲ್ಪ ಏನಾದರೂ ಮನೆ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಶನಿ ವಕ್ರಿ ಆದಾಗ ನೋಡಿ, ಹೊಸ ಬಿಸ್ನೆಸ್ ಬೇಡ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬೇಡ, ಟ್ರೇಡಿಂಗ್ ಬಿಸ್ನೆಸ್ ಏನು ಬೇಡ. ನೆಕ್ಸ್ಟ್ ಆಮೇಲೆ ಜೂಜಾಡೋದು, ಬೆಟ್ಟಿಂಗು ಇದೆಲ್ಲನೂ ಬೇಡ. ಸ್ನೇಹಿತರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಸಪ್ತಮ ಭಾವ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು. ಶನಿಯ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಲಾಭಸ್ಥಾನದ ಮೇಲೆ ಇರೋದ್ರಿಂದ ನಿಮ್ಮ ಸ್ನೇಹಿತ ಬಂದು ನಿಮ್ಮ ತಲೆಯಲ್ಲಿ ತುಂಬ್ತಾರೆ. ಪಂಚಮ ಭಾವ ಅಂದರೆ ಶನಿ ಕುತ್ಕೊಂಡಿರೋದ್ರಿಂದ ತಲೆಯಲ್ಲಿ ಬರ್ತದೆ ಇವಾಗ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಣ ಬಾರೋ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಹೋಗ್ಬಿಟ್ಟು ತುಂಬ ನೀವು ತೊಂದರೆ ಪಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ವೃಶ್ಚಿಕ ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಈ ವಕ್ರಿ ಶನಿ ತುಂಬ ನಿಮಗೆ ನೆಗೆಟಿವಿಟಿ ಕೊಡ್ತಾ ಹೋಗ್ತಾರೆ. ಮತ್ತಷ್ಟು ಟೆನ್ಷನ್ನು, ಒತ್ತಡ, ಹಣಕಾಸಿನ ವಿಚಾರದಲ್ಲಿ, ಮತ್ತು ಆಮೇಲೆ ಸೈಟ್ ತೊಗೊಂಡಿದ್ದಾಗ ಅದರ ಒಂದು ವಿಚಾರದಲ್ಲಿ, ಕಾನೂನು ವಿಚಾರದಲ್ಲಿ ಫೇಸ್ ಮಾಡ್ತಾ ಇರ್ತಕ್ಕಂಥವ್ರು, ಲೀಗಲ್ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಜಾಗ್ರತೆ ಆಗಿರಬೇಕಾಗಿರೋ ಪರಿಸ್ಥಿತಿ. ವೃಶ್ಚಿಕ ರಾಶಿಯವರು ಸಂತಾನದಿಂದ ಖರ್ಚು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತೀರಾ. ಈ 138 ದಿನ ಓದಿನಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇರುತ್ತೆ ವಕ್ರಿ ಶನಿಯಿಂದ. ಮಂದ ಬುದ್ಧಿ, ಸೊ ಇದೆಲ್ಲನೂ ದೊಡ್ಡವರಿಂದ ಚೀತು ಅನ್ನಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲದೇ ಇರೋ ಆಲೋಚನೆ, ಕೆಟ್ಟ ಆಲೋಚನೆ ಬರ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ನೀವು ಎಲ್ಲೇ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀರಾ, ಸ್ಟ್ರಕ್ ಆಗಿಬಿಡ್ತೀರಾ. ಪ್ರೀತಿ ಪ್ರೇಮ ಅಥವಾ ಇನ್ನೊಂದು ಹುಡುಗಿ ವಿಚಾರ ಅಥವಾ ಹುಡುಗನ ಸಹವಾಸ ಅಥವಾ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು, ಟ್ರೇಡಿಂಗ್ ಬಿಸ್ನೆಸ್ಸು, ವ್ಯಾಪಾರ ವಹಿವಾಟು, ಈ ಸಮಯದಲ್ಲಿ ಈ 138 ದಿನಗಳಲ್ಲಿ ಯಾವುದಕ್ಕೂ ಕೈ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹುಷಾರಾಗಿರಿ. ಈ ಸಮಯದಲ್ಲಿ ಅಷ್ಟಕವರ್ಗ ಬಿಂದುಗಳು ನೋಡ್ಕೊಳ್ಳಿ. ಶನಿ ಎಷ್ಟು ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ, ಮತ್ತು ದಶಾಭಕ್ತಿ ನೋಡ್ಕೊಳ್ಳಿ. ಈ ಸಮಯದಲ್ಲಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ. ಓಂ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ಸಾಯಂಕಾಲ
6 ಗಂಟೆ ಸಮಯದಲ್ಲಿ 8 ಎಳ್ಳುಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು 11 ಪ್ರದಕ್ಷಿಣೆ ಮಾಡಿ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ಸಾಧ್ಯ ಆದರೆ ಶನಿಗೆ ಹೋಮ ಅಥವಾ ಶನಿಗೆ ಅಭಿಷೇಕ ಮಾಡಿಸೋದಕ್ಕೆ, ಶನಿ ತ್ರಯೋದಶಿ ದಿನ ಶನಿಗೆ ಅಭಿಷೇಕಗಳನ್ನು ಮಾಡಿಸೋದಕ್ಕೆ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ 8949515198 ಈ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. 8904951958 ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಬೇಕು. ನೀವು ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಹೇಳ್ಕೋಬಾರ್ದು. ಇವಾಗ ಹೆಂಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಏನು ಪರಿಹಾರ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರತಿಯೊಂದು ಕೂಡ ಡೀಟೇಲ್ ಆಗಿರುತ್ತೆ. ಉಂಗುರ ಹಾಕ್ಕೊಳ್ಳಿ ಅಥವಾ ಇದೆಲ್ಲ ಹೇಳೋದಿಲ್ಲ. ನಾನು ನೀವೇ ಕಷ್ಟಪಟ್ಬಿಟ್ಟು ಪರಿಹಾರ ಮಾಡ್ಕೋಬೇಕು. ಮಂತ್ರಕ್ಕಿರೋ ಶಕ್ತಿ ಇನ್ನೊಂದಕ್ಕಿಲ್ಲ. ದಯವಿಟ್ಟು ಯೋಚನೆ ಮಾಡಿ. ಸೊ ಈ ವಕ್ರೀಶನಿ ಇದ್ದಾಗ ಸ್ವಲ್ಪ ಇದನ್ನೆಲ್ಲ ನಾನು ಏನು ಹೇಳಿದ್ದೀನಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.